ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸಿನಿಮಾ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಅಂಡರ್ ವರ್ಲ್ಡ್. ಸೊ ಇದೊಂದು ರೌಡಿಸಮ್ ಸಿನಿಮಾ. ಇದನ್ನ ನಾನು ಇವತ್ತು ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ನಮ್ಮ ಆದಿತ್ಯ ಅವ್ರು ಮಾಡಿದ್ರು. ಡೈರೆಕ್ಷನ್ ಬಂದು PN ಸತ್ಯ, ಮ್ಯೂಸಿಕ್ ಬಂದು ಅನೂಪ್ ಶ್ರೀ ನೋಡ್ದು. ಸೊ ಈ ಸಿನಿಮಾ ಏನು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸಿನಿಮಾ ಶುರುವಾಗೋದು ಎಲ್ಲಿನಪ್ಪ ಅಂದ್ರೆ ಒಂದು ಗಾಂಜಾ ಆಟ ಇರುತ್ತೆ. ಸೊ ಆ ಗಾಂಜಾ ಆಟದಲ್ಲಿ ನಮ್ಮ ಪೆಟ್ರೋಲ್ ಪರ್ಸನ್ ಇದಾರಲ್ಲ, ಅವ್ರು ಯಾವುದೋ ಒಂದು ಹುಡುಗಿನ ಹಾಳು ಮಾಡೋ ಮುಖಾಂತರ ಈ ಸಿನಿಮಾ ಶುರುವಾಗುತ್ತೆ. ಸೊ ಈ ಸಿನಿಮಾದಲ್ಲಿ ಆಸಿಡ್ ಬಾಬು ಅಂತ ಒಬ್ಬ ದೊಡ್ಡ ರೋಡಿ ಇರ್ತಾನೆ. ಆ ರೋಡಿಗೆ ತಮ್ಮನೆ ನಮ್ಮ ಪೆಟ್ರೋಲ್ ಪರ್ಸನ್ನ. ಸೊ ಇನ್ನೊಬ್ಬ ಇವ್ರಿಗೆ ಅಪೋಸಿಟ್ ಆಗಿ ಇನ್ನೊಬ್ಬ ರೋಡಿ ಇರ್ತಾನೆ, ಅವನ ಹೆಸರು ಕೊತ್ವಾಲ್ ಅಂತ. ಸೊ ಇವರಿಬ್ರು ಮಧ್ಯೆ ಯಾವಾಗ ಬೆಂಗಳೂರಲ್ಲಿ ಜಗಳ ನಡೀತಾ ಇರುತ್ತೆ. ಸೊ ಬೆಂಗಳೂರನ್ನ ಇವರಿಬ್ರು ಆಳ್ತಾ ಇರ್ತಾರೆ. ಬಟ್ ಕೊತ್ವಾಲ್ ಬಂದ್ಬಿಟ್ಟು ಜೈಲ್ಗೆ ಹೋಗ್ತಿರ್ತಾರೆ ಯಾವುದೋ ಒಂದು ಕೇಸಲ್ಲಿ. ಸೊ ಕೊತ್ವಾಲು ಆಸಿಡ್ ಬಾಬುನ ಹೊಡಿಬೇಕು ಅಂತ ಜೈಲ್ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇರ್ತಾನೆ. ಈ ಮಧ್ಯೆ ನಮ್ಮ ಆದಿತ್ಯ ಅವರು ಎಂಟ್ರಿ ಆಗುತ್ತೆ. ಸೊ ಹೀರೋ ಎಂಟ್ರಿ ಆದ್ಮೇಲೆ ಅವರು ಹೀರೋಗೆ ಬರ್ತಾ ಇದ್ದಂಗೆ ಒಬ್ಬ ಪರಿಚಯ ಆಗ್ತಾನೆ. ಅವನು ಮಕ್ಕಳು ಕಳ್ಳ. ಸೊ ಅವ್ನು ಪರಿಚಯ ಮಾಡ್ಕೊಂಡು ಆದಿತ್ಯ ಅವರು ರೌಡಿಸಮ್ಮಲ್ಲಿ ಬೆಳಿಬೇಕು ಅಂತ ಆಸಿಡ್ ಬಾಬುನ ಪರಿಚಯ ಮಾಡ್ಕೊಂತಾರೆ ಅವನ ಮುಖಾಂತರ. ಸೊ ಆಸಿಡ್ ಬಾಬುನ ಪರಿಚಯ ಮಾಡ್ಕೊಂಡಂತ ಇವರು ಆಸಿಡ್ ಬಾಬು ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಇಟ್ಕೊಂಡು ಆಸಿಡ್ ಬಾಬುನ ರೌಡಿಸಮ್ಮಲ್ಲಿ ಇನ್ನ ಮೇಲೆ ತಗೊಂಡ್ಬರ್ತಾರೆ. ಸೊ ಈ ತರ ಬರ್ತಾ ಇರುವಾಗಲೇ ನೆಕ್ಸ್ಟ್ ಆದಿತ್ಯ ಅವರು ಹೀರೋಯಿನ್ ಇಂಟ್ರಡಕ್ಷನ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಮಾಮೂಲಿ ಎಲ್ಲಾ ಸಿನಿಮಾಗಳು ಆದಂಗೆ ಈ ಸಿನಿಮಾಗಳಲ್ಲೂ ಕೂಡ ಹೀರೋನ ನೋಡ್ತಾ ಇದ್ದಂಗೆ ಹೀರೋಯಿನ್ಗೆ ಲವ್ ಆಗುತ್ತೆ. ಸೊ ಹೀರೋ ಕೂಡ ಲವ್ ಆಗುತ್ತೆ. ಬಟ್ ಹೀರೋಯಿನ್ಗೆ ಗೊತ್ತಿರಲ್ಲ ಹೀರೋ ರೌಡಿ ಅಂತ. ಸೊ ಮುಂದೆ ಏನಾಗುತ್ತೆ, ಹೀರೋಯಿನ್ ಒಂದಾಗ್ತಾರ, ಆದಿತ್ಯ ಅವರು ರೌಡಿ ದೊಡ್ಡ ರೌಡಿ ಆಗ್ತಾರ, ಇಲ್ಲ ಅವ್ರದ್ದೇನೋ ಪರ್ಸನಲ್ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಈ ಥರ ಡ್ರಾಮಾ ಆಡ್ತಾ ಇದ್ದಾರಾ ಅನ್ನೋದನ್ನ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ. ಸೊ ಸ್ಟೋರಿ ಇಷ್ಟ ಹೇಳೋಕ್ಕಾಗೋದು, ಮುಂದೆ ನೀವು ಥಿಯೇಟರ್ ಹೋಗಿ ನೋಡಿ ಏನಾಗುತ್ತೆ ಅಂತ. ಪರ್ಫಾರ್ಮೆನ್ಸ್ಗಳು, ಆದಿತ್ಯರ ಪರ್ಫಾರ್ಮೆನ್ಸು ಡೈರೆಕ್ಟರ್ ಏನು ಹೇಳಿದ್ದನೋ ಅದನ್ನ ಒಂದು ಚೂರು ಬಿಡದಂಗೆ ಪಾಲಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಬಿಡಿ, ಪಾಪ ಹೊಸೊಬ್ರು ಅವ್ರು ಪ್ರಯತ್ನ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ಗಳು, ಈ ವಿಲನ್ ಒಬ್ಬ ಇದೆ ಆಸಿಡ್ ಬಾಬು ಅಂತ. ಅಂಡ್ ಪ್ರೊಡ್ಯೂಸರ್ ರಿಲೇಷನ್ ಏನೋ ಗೊತ್ತಿಲ್ಲ, ಯಾಕಂದ್ರೆ ಬಟ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಆಸಿಡ್ ಬಾಬು ಅಂತ ಇವನೊಬ್ಬನೇ ತೋರಿಸ್ತಾ ಇರ್ತಾರೆ. ಅವ್ರು ಯಾರು ಹೊಸ ಮುಖ ಗೊತ್ತಿಲ್ಲ ಅವ್ರು ಯಾರು ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮ್ಯೂಸಿಕ್, ಅನೂಪ್ ಶ್ರೀ ಅವ್ರ ಮ್ಯೂಸಿಕ್ ಹಾಡುಗಳೇನು ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ ನನಗೆ ಡನ್ ಡಡ ಡನ್ ಡಡ ಡಡ ಡನ್ ಅಂತ ಥಿಯೇಟ್ರಲ್ಲಿ ಬರೀ ಇದೇ ಸೌಂಡ್ ಬಂದಾಗ ನಂಗೆ ತಲೆನೋವು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಆ್ಯಕ್ಷನ್, ಮಾಮೂಲಿ ಅದೇ ಫೈಟ್ಸ್ಗಳು ಅಂತ ಹೇಳ್ಕೊಳ್ಳೋಂಥ ಫೈಟ್ಸ್ಗಳು ಏನಿಲ್ಲ. ಆಮೇಲೆ ನೆಕ್ಸ್ಟ್ ಕಾಮಿಡಿ ಅದೇ ಆದಿತ್ಯ ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಲ್ಲ ಮಕ್ಕಳು ಕಳ್ಳ, ಅವನೊಂದು ಸ್ವಲ್ಪ ಕಾಮಿಡಿ ಇದೆ. ಬಟ್ ನಗು ಏನು ಬರಲ್ಲ, ಯಾರೋ ಹೊಸಬ್ರು ಮಾಡಿದವ್ರು ಹೆಸರು ನನಗೆ ಗೊತ್ತಿಲ್ಲ. ಇದಾದ್ಮೇಲೆ ಸೆಂಟಿಮೆಂಟ್ ಮಾಮೂಲಿ ರೌಡಿಸಮ್ ಫಿಲಮ್ ಸೆಂಟಿಮೆಂಟ್ ಸ್ವಲ್ಪ ಐತೆ, ಅಷ್ಟೊಂದು ಹೇಳ್ಕೊಳ್ಳೋ ಥರ ಏನಿಲ್ಲ. ಸೊ ಇದು ಆಯ್ನಲ್ಲಿ ರೌಡಿಸಮ್ ಫಿಲಮ್ ಅಂದರೆ ಫುಲ್ಲು ರೌಡಿಸಮ್ ಸಬ್ಜೆಕ್ಟಲ್ಲೇ ಇರಬೇಕು ಫಿಲಮ್. ಸೊ ಇದು ರೌಡಿಸಮ್ ಸಬ್ಜೆಕ್ಟು ಅಲ್ಲ. ಬೆಂಗಳೂರಲ್ಲಿ ಯಾರೋ ಆಸಿಡ್ ಬಾಬು, ಹಳ್ಳಿ ಕಾಲದಲ್ಲಿ ಯಾರೋ ಒಬ್ಬ ಆಸಿಡ್ ಬಾಬು ಕೊತ್ವಾಲ್ ಅವ್ರ ಸ್ಟೋರಿ ತೆಗೆದು ಇಷ್ಟು ರೌಡಿಸಮ್ ಸ್ಟೋರಿ ಬೇಕು ಫ್ರೆಂಡ್ಸ್ ಬೆಂಗಳೂರಲ್ಲಿ. ನನ್ನ ಕೇಳಿ ನಾನೇ ಒಂದು 5-6 ರೌಡಿಸಮ್ ಸ್ಟೋರಿ ಹೇಳ್ತಾ ಇದ್ದನಪ್ಪ ಡೈರೆಕ್ಟರ್ PN ಸತ್ಯ ಅವ್ರಿಗೆ. ಸೊ ಅವ್ರು ಯಾವ ಈ ಸ್ಟೋರಿ ಹುಡ್ಕೊಂಡು ಮಾಡಿದ್ದಾರೆ, ಪರವಾಗಿಲ್ಲ ಬಿಡಿ. ಆಮೇಲೆ ನೆಕ್ಸ್ಟು ಡೈರೆಕ್ಷನ್ ಬಂದು PN ಸತ್ಯ ಅವ್ರ ಡೈರೆಕ್ಷನ್ ಅಷ್ಟೊಂದೇನು ನನಗೆ ಇಂಪ್ರೆಸಿವ್ ಆಗಿ ಕಾಣಿಸಿಲ್ಲ. ಯಾಕಂದ್ರೆ ಅವರು ಮ್ಯಾಸ್ಟಿಕ್ ಅಂತ ಒಳ್ಳೆ ಸಿನಿಮಾ ಕೊಟ್ಟಿದ್ರು. ಬಟ್ ಈ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಏನಂದರೆ ಈ ಸಿನಿಮಾದಲ್ಲಿ ಅವರು ಎಡವಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಡೈರೆಕ್ಷನು ನಿಮ್ಮನ್ನ ಸಿಟ್ಟು ತುದಿಗೆ ತರಿಸಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಶ್ರೀಧರ, ಈ ಸಿನಿಮಾ ನೀವು ನೋಡ್ಬೇಕಾ ಬೇಡವಾ ಅಂತ ಹೇಳಿ ನಾನಂತೂ ನಿಮಗೆ ಈ ಸಿನಿಮಾನ ನೋಡಿ ಅಂತ ಹೇಳಲ್ಲ, ನಿಮಗೆ ಬಿಟ್ಬಿಡ್ತೀನಿ ಆಯ್ಕೆ. ನಾನು ಯಾವಾಗಲೂ ಅಷ್ಟೇ ಅಲ್ವಾ, ನಾನು ಬೇರೆಯವ್ರ ಥರ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲ ಸಿನಿಮಾ ಅಂದ್ರೂ ಸೂಪರ್ ಆಗೈತೆ, ಹಂಗೈತೆ, ಫಂಟಾಸ್ಟಿಕ್ ಐತೆ, ಹೋಗಿ ನೋಡಿ ಅಂತ ಹೇಳಿದ್ರೆ ನೀವು ಬಂದ್ಬಿಟ್ಟು ನನಗೆ ಬೈತೀರಾ. ಸೊ ಅದರಲ್ಲಿ ಹೇಳಕ್ಕೆ ಹೋಗಲ್ಲ, ನಾನಂತೂ ಈ ಸಿನಿಮಾ ಹೇಳಕ್ಕೆ ಹೋಗಲ್ಲ. ಸೊ ಈ ಸಿನಿಮಾ ನಾನು ಕೊಡ್ತಾರೆ ಮಾರ್ಕ್ಸು 5ಕ್ಕೆ 2 ಸ್ಟಾರ್ಸು. ಸೊ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ಸ್ ಹೊಡೀರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ಸ್ ಹೊಡೀರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಕೆಳಗಡೆ ಒಂದು ಬೆಲ್ ಬಟನ್ ಇರುತ್ತೆ. ಸೊ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆ ಪ್ರೆಸ್ ಮಾಡಿದ ತಕ್ಷಣ ನಾನು ಏನೇ ವೀಡಿಯೋಸ್ ಹಾಕೋದು ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಬಾಯ್ ಫ್ರೆಂಡ್ಸ್.